ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈ ಗೋಲ್ಡನ್ ಅರೇಲಿಯ ಪ್ರೊಪಗೇಷನ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಚಿಕ್ಕ ಪ್ಲ್ಯಾಂಟ್ಸ್ ಒಂದು 5-6 ಪ್ಲ್ಯಾಂಟ್ಸ್ ನರ್ಸರಿಯಿಂದ ತಂದದ್ದು, 10 ರೂಪಾಯಿ ಕೊಟ್ಟು ತಂದದ್ದು ಫ್ರೆಂಡ್ಸ್. ಆಗ ಚಿಕ್ಕ ಪ್ಲ್ಯಾಂಟ್ಸ್ ಆಗಿತ್ತು. ಈಗ ಇದು ಸ್ವಲ್ಪ ದೊಡ್ಡದಾಗಿದೆ. ಇದನ್ನು ನಾನು ಮಣ್ಣಲ್ಲೇ ನಟ್ಟಿರೋದು. ಮಣ್ಣಲ್ಲಿ ಒಂದು ಸೈಡಲ್ಲಿ ನಟ್ಟಿದ್ದೀನಿ. ಇದಕ್ಕೆ ಒಳ್ಳೆ ಬಿಸಿಲು ಬೀಳಬೇಕು. ಬಿಸಿಲು ಬಿದ್ದರೆ ಒಳ್ಳೆ ಇದರಲ್ಲಿ ಲೀವ್ಸ್ ಎಲ್ಲ ಒಳ್ಳೆ ಯೆಲ್ಲೋ ಕಲರ್ ಆಗುತ್ತೆ, ಬ್ರೈಟ್ ಯೆಲ್ಲೋ ಕಲರ್ ಆಗುತ್ತೆ. ಇಲ್ಲಿ ನೋಡಿ, ನಿಮಗೆ ಕಾಣಿಸ್ತಾ ಇರುತ್ತೆ ನೋಡಿ. ಇದೊಂದು ಈಗ ಬಿಸಿಲಿಲ್ಲ ಅಲ್ಲ, ಹಾಗಾಗಿರೋ ಕಾರಣ ಸ್ವಲ್ಪ ಗ್ರೀನ್ ಕಲರ್ಗೆ ಬಂದಿದೆ. ತುಂಬ ಬಿಸಿಲು ಬಿದ್ದರೆ ಒಳ್ಳೆ ಒಂದು ಲೀವ್ಸ್ ಎಲ್ಲ ಒಳ್ಳೆ ಅಟ್ರಾಕ್ಟಿವ್ ಆಗಿರುತ್ತೆ. ನನಗೆ ಇದರಿಂದ ಸ್ವಲ್ಪ ಕೂಡ ಗಿಡ ಮಾಡಬೇಕು. ಇದರಲ್ಲಿ ಸುಮಾರು ಬ್ರಾಂಚಸ್ ಇದೆ. ಆ ಬ್ರಾಂಚಸ್ ಎಲ್ಲ ಕಟ್ ಮಾಡಿ ಗಿಡ ಮಾಡಬೇಕು. ಈಗ ಮಳೆಗಾಲ ಆಗಿರುವ ಕಾರಣ ನಮಗೆ ಬೇಗ ಗಿಡ ಮಾಡ್ಬೋದು. ಬೇಸಿಗೆ ಕಾಲದಲ್ಲಿ ನಾನೊಂದು 2-3 ಸಲ ನಟ್ಟಿದ್ದೆ, ಬಟ್ ನನಗೆ ಆಗಲಿಲ್ಲ, ಒಣಗಿ ಹೋಯಿತು. ನಾನೀಗ ಈ ಒಂದು ಸೈಡಿಂದ ಕಟ್ ಮಾಡ್ತಾ ಇದ್ದೀನಿ ನೋಡಿ. ಇದರಲ್ಲಿ ತುಂಬ ಬ್ರಾಂಚಸ್ ಇದೆ. ನಮಗೆ ಇದರ ಚಿಕ್ಕ ಒಂದು ಕಟ್ಟಿಂಗ್ ಸಿಕ್ಕಿದರೆ ಸಾಕು. ನನಗೀಗ ಒಂದು 5-6 ಇದು ಮಾಡಬೇಕು, ಗಿಡ ಮಾಡಬೇಕು ಅಂತ ಉಂಟು. ನಾನು ಈ ಥರ ಈ ಒಂದು ಸೈಡಿಂದ ಕಟ್ ಮಾಡ್ತಾ ಇದ್ದೀನಿ ನೋಡಿ. ಇದರಲ್ಲಿ ಒಂದು ನನಗೆ ಕಟ್ ಮಾಡಿರೋದರಲ್ಲಿ ಒಂದು 4-5 ಬ್ರಾಂಚಸ್ ಇದೆ ನೋಡಿ. ಈ ಥರ ಇರೋದು ಒಂದು ಕಟ್ಟಿಂಗ್ ನೆಟ್ಟರೆ ಸಾಕು. ಇದು ಈ ಸೈಡಿಂದ ನಮಗೆ ಇದಕ್ಕೆ ರೂಟ್ ಬರಲಿಕ್ಕಿರೋ ಚಾನ್ಸ್ ಜಾಸ್ತಿ ಇರೋದು. ಮತ್ತು ನಾವೀಗ ಎಷ್ಟು ನಟ್ಟರು ಕೂಡ ಅದರಲ್ಲಿ ಎಲ್ಲದರಲ್ಲೂ ಕೂಡ ರೂಟ್ ಬರಬೇಕು ಅಂತೇನಿಲ್ಲ. ನಾವು ಟ್ರೈ ಮಾಡಿ ನೋಡೋದು. ಈ ಥರ ನಾನೀಗ ಸ್ವಲ್ಪ ಕಟ್ಟಿಂಗ್ಸು ತೆಗಿತಾ ಇದ್ದೀನಿ ಫ್ರೆಂಡ್ಸ್. ಇದರಿಂದ ನಮ್ಮ ಗಾರ್ಡನ್ ಚೆನ್ನಾಗಿ ಬರಲಿಕ್ಕೆ ಈ ಥರದ ಪ್ಲ್ಯಾಂಟ್ಸ್ ಎಲ್ಲ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಇದರ ಬಿಸಿಲು ಬಡಿಯುವಾಗ ಇದರ ಲೀಫ್ನ ಕಲರೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಒಂಥರ ಗ್ರೀನ್ ಮತ್ತು ಒಳ್ಳೆ ಡಾರ್ಕ್ ಯೆಲ್ಲೋ ಆಗಿ ಬರುತ್ತೆ. ಇದರಲ್ಲಿ ನಿಮಗೆ ನೋಡಿದರೆ ಗೊತ್ತಾಗುತ್ತೆ. ನಾನು ಈ ಥರ ಸ್ವಲ್ಪ ಕಟ್ಟಿಂಗ್ಸ್ ತೆಕ್ಕೊಂಡಿದ್ದೀನಿ. ಮತ್ತು ನಾನು ಈಗ ಪೋಟ್ ತೆಕ್ಕೊಂಡಿದ್ದೀನಿ ನೋಡಿ. ನಾನಿಲ್ಲಿ ಚಿಕ್ಕ ಪೋಟ್ ತೆಕ್ಕೊಂಡಿರೋದು, ತುಂಬ ಚಿಕ್ಕದಿದು. ಇದು 10 ರೂಪಾಯಿಯ ಪೋಟ್ ಫ್ರೆಂಡ್ಸ್. ಇದಕ್ಕೆ ಹೋಲ್ಸ್ ಇರಲಿಲ್ಲ, ನಾನು ಹೋಲ್ಸ್ ಎಲ್ಲ ಹಾಕಿ ಕೊಟ್ಟಿದ್ದೀನಿ. 4 ಹೋಲ್ಸ್ ಹಾಕಿ ಕೊಟ್ಟಿದ್ದೀನಿ. ಇನ್ನು ಇದಕ್ಕೆ ಮಣ್ಣು ತುಂಬಿಸ್ಬೇಕು. ನಾನೀಗ ಒಂದು 5 ಪಾಟನ್ನು ತಗೊಂಡಿದ್ದೀನಿ ಫ್ರೆಂಡ್ಸ್. ಇದು ಒಳ್ಳೆ ಕ್ವಾಲಿಟಿ ಇರುವ ಪಾಟು. ನಮಗೆ ಇದರಲ್ಲಿ ಬೇರು ಬಂದ ನಂತರ ಮತ್ತು ದೊಡ್ಡ ಪಾಟಿಗೆ ಚೇಂಜ್ ಮಾಡಿ ನೆಟ್ಟರೆ ಸಾಕು ಗಿಡವನ್ನು. ಈ ಥರ ಇರುವ ಇಷ್ಟೇ ಚಿಕ್ಕ ಪಾಟು. ಇನ್ನು ನಾನು ಇದಕ್ಕೆ ಮಣ್ಣು ತುಂಬಿಸ್ತೀನಿ. ನಾವೀಗ ಪಾಟಲ್ಲೇ ನಡಬೇಕಂತ ಇಲ್ಲ. ನನ್ನ ಹತ್ರ ಪಾಟ್ ಇರುವ ಕಾರಣ ನಾನು ಪಾಟ್ ತಗೊಂಡಿದ್ದೀನಿ. ಅಲ್ಲದಿದ್ದರೆ ಪ್ಲಾಸ್ಟಿಕ್ ಕವರ್ನೆಲ್ಲ ನಾವೀಗ ಏನಾದರೂ ತಗೊಂಡು ಬಂದರೆ ಅದರ ಪ್ಲಾಸ್ಟಿಕ್ ಕವರಲ್ಲೇ ಇರುತ್ತೆ ಅಲ್ಲ, ಅದರಲ್ಲೇ ಮಣ್ಣು ತುಂಬಿಸಿ ನೆಟ್ಟರು ಕೂಡ ಸಾಕು. ಈಗ ನೋಡಿ, ನಾನೀಗ 5 ಪಾಟ್ನಲ್ಲಿ ಈ ಥರ ಮಣ್ಣು ಮಾತ್ರ ತುಂಬಿಸಿ ತಗೊಂಡು ಬಂದಿದ್ದೀನಿ. ಇನ್ನು ಇದರಲ್ಲಿ ನಮಗೆ ನಾವೀಗ ಕಟ್ ಮಾಡಿರುವ ಪೀಸಸ್ ಇದೆಯಲ್ಲ, ಅದನ್ನು ನೆಡಬೇಕು. ಫುಲ್ಲಾಗಿ ನಾನೀಗ ಮಣ್ಣು ತುಂಬಿಸ್ಲಿಲ್ಲ. ಅಲ್ಲಿ ಒಂದು ಲೈನ್ಸ್ ಇದೆಯಲ್ಲ, ಅಲ್ಲಿ ತನಕ ನಾನು ಮಣ್ಣು ತುಂಬಿಸಿರೋದು. ಈ ಥರ ನಾನು ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ. ಇದರಲ್ಲಿ ಈಗ ಸುಮಾರು ಬ್ರಾಂಚಸ್ ಇದೆ. ಹಾಗಾಗಿರುವ ಕಾರಣ ಇದು ಒಂದು ಮಾತ್ರ ನಾನೀಗ ಒಂದು ಪಾಟಲ್ಲಿ ನೆಡ್ತಾ ಇದ್ದೀನಿ. ಇದು ಬೇರು ಬಂದರೆ ನಮಗೆ ತುಂಬ ಬುಷಿಯಾಗಿ ಬರುತ್ತೆ. ಯಾಕಂದರೆ ಇದರಲ್ಲಿ ಸುಮಾರು ಬ್ರಾಂಚಸ್ ಇದೆ ನೋಡಿ. ಅದರ ಜಸ್ಟ್ ಒಮ್ಮೆ ಕಟ್ ಮಾಡಿ ಕೊಟ್ಟರೆ ಒಳ್ಳೆ ಬುಷಿಯಾಗಿ ಬರುತ್ತೆ. ಬಾಕಿ ಇರೋದು ಕೂಡ ನಾನೀಗ ಪಾಟ್ನಲ್ಲಿ ನಡ್ತಾ ಇದ್ದೀನಿ. ಇದು ನಾನು 2 ಗಿಡ ತಗೊಂಡಿದ್ದೀನಿ, ಯಾಕಂದರೆ ಅದರಲ್ಲಿ ತುಂಬ ಬ್ರಾಂಚಸ್ ಇರಲಿಲ್ಲ. ನಮಗೆ ಇದು ಈ ಅರೇಲಿಯ ತುಂಬ ಬುಷಿಯಾಗಿ ಬಂದರೆ ಮಾತ್ರ ಕಾಣಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅಷ್ಟೇ. ಈ ಥರ ಚಿಕ್ಕದಾಗಿದ್ದರೆ ಅಷ್ಟು ಚೆನ್ನಾಗಿರಲ್ಲ. ಒಂದೊಂದು ನಾನೀಗ ಇದೀಗ ತುಂಬ ಚಿಕ್ಕ ಕಟ್ಟಿಂಗ್ಸು ನಾನು ಈಗ ಕಟ್ ಮಾಡಿರೋದು. ಹಾಗಾಗಿರೋ ಕಾರಣ ಒಂದು 4 ತಗೊಂಡಿದ್ದೀನಿ. ಇದರಲ್ಲಿ ಈಗ ನಾವು ನೆಟ್ಟಿರೋದರಲ್ಲಿ ಎಲ್ಲದರಲ್ಲೂ ಕೂಡ ರೂಟ್ ಬರಬೇಕಂತ ಇಲ್ಲ. ಈ ಥರ ನಾವು ನಟ್ಟು ಮಣ್ಣು ಅಲ್ಲಿ ಆ ಸೆಂಟ್ರಲ್ಲಿ ಸ್ವಲ್ಪ ಗಟ್ಟಿ ಮಾಡಬೇಕು. ಮತ್ತು ಈಗ ಮಳೆ ಇರುವ ಕಾರಣ ಮಳೆಯಲ್ಲಿ ಇಡಬಾರ್ದು. ಮಳೆಯಲ್ಲಿ ಇಟ್ಟರೆ ಇದು ಕೊಳೆತು ಹೋಗುತ್ತೆ. ತುಂಬ ಜಾಸ್ತಿ ಮಳೆ ಇದ್ದರೆ, ಸ್ವಲ್ಪ ಮಳೆ ಯಾವಾಗಾದರೂ ಬರೋದಾಗಿದ್ದರೆ ಮಳೆಯಲ್ಲಿ ಇಟ್ಟರು ಏನಾಗಲಿಕ್ಕಿಲ್ಲ. ನಾನೀಗ ಇದರನ್ನೆಲ್ಲ ನಟ್ಟ ನಂತರ ಸನ್ಶೇಡಲ್ಲಿ ಇಡ್ತಾ ಇರೋದು. ಆಗ ಅಲ್ಲಿ ತುಂಬ ಮಳೆ ನೀರು ಬೀಳಲಿಕ್ಕಿಲ್ಲ, ನಮಗಿದು ರೂಟು ಬರುತ್ತೆ.
ಮತ್ತು ಇದು 5ರಲ್ಲಿ ನೆಟ್ಟ ನಂತರ ನನಗೆ ಇಲ್ಲಿ 2 ಪೀಸ್ ಬಾಕಿ ಆಗಿದೆ. ಇದು ಸ್ವಲ್ಪ ಲೆಂಗ್ತ್ ಜಾಸ್ತಿ ಇದೆ, ಹಾಗಾಗಿರೋ ಕಾರಣ ನಾನು ಅದರ ಜೊತೆಗೆ ನೆಡೋದಿಲ್ಲ. ಬೇರೊಂದು ಪಾಟಲ್ಲಿ ಮಣ್ಣು ತುಂಬಿಸಿ ಅದರಲ್ಲಿ ನಡೋದು. ಈಗ ಅದನ್ನು ಕೂಡ ನಾನು ಬೇರೊಂದು ಪಾಟಲ್ಲಿ ನೆಟ್ಟ ನಂತರ ಇದು ಶೇಡಲ್ಲಿ ಇಟ್ಟಿದ್ದೀನಿ. ಆಗ ನಮಗೆ 1 ವಾರ ಎಲ್ಲ ಕಳೆಯುವಾಗ ಇದರಲ್ಲಿ ರೂಟ್ ಬರುತ್ತೆ. ಮಳೆಗಾಲ ಆಗಿರುವ ಕಾರಣ ಬೇಗನೆ ರೂಟು ಬರುತ್ತೆ. ಬೇಸಿಗೆ ಕಾಲದಲ್ಲಿ ಅಷ್ಟೊಂದು ಬೇಗ ನಮಗೆ ರೂಟು ಬರಲಿಕ್ಕಿಲ್ಲ. ಯಾವ ಪ್ಲ್ಯಾಂಟೇ ಆದರೂ ಮಳೆಗಾಲದಲ್ಲಿ ನಮಗೆ ಈ ಥರ ಪ್ರೊಪಗೇಷನ್ ಮಾಡಲಿಕ್ಕೆ ತುಂಬ ಒಳ್ಳೆಯದು. ನಾನು ಸುಮಾರಾಯಿತು ಇದರ ಪ್ಲ್ಯಾಂಟ್ ಮಾಡಬೇಕು ಅಂತ ಗ್ರೇಷೋದು. ನಿಮಗೆ ಕೂಡ ಈ ಥರ ಯಾವುದಾದ್ರೂ ಪ್ಲ್ಯಾಂಟು ಈ ಥರ ಸುಮಾರು ಮಾಡಬೇಕು ಅಂತ ಇದ್ದರೆ ಈಗಲೇ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈಗ ಒಳ್ಳೆಯದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಏನಾದರೂ ಕಮೆಂಟ್ ಮಾಡಿ. ಏನಾದರೂ ಡೌಟ್ ಇದ್ದರೆ ನಿಮಗೆ ಕೇಳ್ಬೋದು. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡೋರಿದ್ದರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.